ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ಸಲ ದೇವರ ಅದ್ಭುತ ವಾಕ್ಯವನ್ನು ಆಲಿಸಲು ಪ್ರಾರ್ಥಿಸಲು ದೇವರು ಕೊಟ್ಟ ಒಂದು ಅಮೂಲ್ಯವಾದ ಸಮಯವಾಗಿದೆ. ಪ್ರಿಯರೇ, ಇಂದು ನಮ್ಮ ಉಪವಾಸ ಪ್ರಾರ್ಥನೆಯ 2ನೆಯ ದಿನವಾಗಿದೆ. ಸಂತೋಷದಿಂದ, ನಿರೀಕ್ಷೆಯಿಂದ ಒಂದೊಂದು ದಿನವೂ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಪ್ರಾರ್ಥಿಸುವುದು, ದೇವರ ನಾಮದಲ್ಲಿ ನಿಮ್ಮನ್ನು ಅನುಗ್ರಹಿಸುವುದು ಒಂದು ಸಂತೋಷವಾದ ವಿಷಯವಾಗಿದೆ. ನೀವು ಎಲ್ಲರೂ ಬಹಳ ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ಪ್ರತಿನಿತ್ಯ ಬೆಳಗ್ಗೆ ದೇವರ ವಾಕ್ಯವನ್ನು ಆಲಿಸಿ ಜೀವನವನ್ನು ಪ್ರಾರ್ಥಿಸುವುದು ತುಂಬಾ ಅನುಗ್ರಹಕ್ಕೆ ಕಾರಣವಾಗುತ್ತಿದೆ. ದೇವರ ವಾಕ್ಯದೊಂದಿಗೆ ದೇವರು ಅನೇಕರನ್ನು ಗುಣಪಡಿಸುತ್ತಾ ಇದ್ದಾರೆ, ಅನೇಕರನ್ನು ಬಿಡುಗಡೆಗೊಳಿಸುತ್ತಿದ್ದಾರೆ. ಅನೇಕ ಸ್ಥಳಗಳಿಗೆ ಧ್ಯಾನಿಸಲು ಹೋಗುವಾಗ ನೇರವಾಗಿ ಪರಿಚಯವಿಲ್ಲವಾದರೂ ಸಹ ಬಂದು ಸಾಕ್ಷಿ ನೀಡುತ್ತಾ ಇದ್ದಾರೆ. ಅವರನ್ನು ನಾನು ಎಂದೂ ಸಹ ನೋಡಿರುವುದಿಲ್ಲ, ಯಾವುದೇ ಪರಿಚಯ ಸಹ ಇರುವುದಿಲ್ಲ. ಆದರೆ ದೇವರ ವಾಕ್ಯವನ್ನು ವಿಶ್ವಾಸದಲ್ಲಿ ಸ್ವೀಕರಿಸಿದ್ದಾಗ ಅಲ್ಲಿ ಅವರಿಗೆ ಅದ್ಭುತವನ್ನು ಅನುಭವಿಸಲು ಸಾಧ್ಯವಾಯಿತು. ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ದೇವರ ಕಾರ್ಯ ನಡೆಯುತ್ತಿದೆ, ದೇವರ ಅನುಭವ ಇಲ್ಲಿ ಸಂಭವಿಸುತ್ತಿದೆ. ಇದು ಒಂದು ಸಾಕ್ಷಿಯಾಗಿದೆ. ಯಾವಾಗ ಆಗಿದೆ? ವಿಶ್ವಾಸದಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸುವುದು ಆಗ ಆಗಿದೆ. ಧ್ಯಾನವಾಗುವುದು, ಪ್ರಾರ್ಥನೆಯಾಗುವುದು, ಶುಶ್ರೂಷೆಯಾಗುವುದು. ಏನೋ ಒಂದು ಕೇಳುವುದು, ಏನೋ ಒಂದು ಹೇಳುವುದು, ಅದು ಪ್ರಾರ್ಥನೆ ಆಗಬೇಕೆಂದೇನಲ್ಲ. ಪ್ರಾರ್ಥನೆಯಾಗುವುದು ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸುವಾಗ. ನಮಗೆ ವಿಶ್ವಾಸದಿಂದ, ಪ್ರಾರ್ಥನೆಯಿಂದ ಇಂದಿನ ವಾಕ್ಯವನ್ನು ಸ್ವೀಕರಿಸೋಣ. ನಮ್ಮ ಕುಟುಂಬದಲ್ಲಿ ಒಳ್ಳೆ ಅನುಭವಗಳು, ಸಂತೋಷವೂ ಉಂಟಾಗಲಿ. ಇಂದಿನ ದೇವರ ವಾಕ್ಯ ಆದಿಕಾಂಡ 20ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನು ಆಲಿಸೋಣ. ತರುವಾಯ ಅಬ್ರಹಾಮನು ಅಬಿಮೆಲೆಕನಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದನು. ದೇವರು ಅಬಿಮೆಲೆಕನನ್ನು, ಅವನ ಪತ್ನಿಯನ್ನು ಹಾಗೂ ದಾಸಿಯರನ್ನು ಗುಣಪಡಿಸಿದರು. ಅವರಿಗೆ ಮಕ್ಕಳಾದರು. ಇದಕ್ಕೆ ಮುಂಚೆ ಅಬ್ರಹಾಮನ ಹೆಂಡತಿ ಸಾರಳ ನಿಮಿತ್ತ ಅಬಿಮೆಲೆಕನ ಮನೆಯಲ್ಲಿದ್ದ ಮಹಿಳೆಯರೆಲ್ಲರನ್ನು ಸರ್ವೇಶ್ವರ ಸ್ವಾಮಿ ಬಂಜೆಯರನ್ನಾಗಿಸಿದರು. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದೆವು, ಅಬ್ರಹಾಮನು ಪ್ರಾರ್ಥಿಸಿದನು, ಆದರೆ ಅಲ್ಲಿ ಕಾರ್ಯ ಮಾಡಿದ್ದು ದೇವರು ಆಗಿದ್ದಾರೆ. ಅಬ್ರಹಾಮನು ಪ್ರಾರ್ಥಿಸಿದ ಸಮಯದಲ್ಲಿ ಆ ಭವನದಲ್ಲಿ ಬಹಳ ಬಂಧನಗಳು, ರೋಗದ ಒಂದು ಅವಸ್ಥೆ ಇತ್ತು, ಹಲವು ನೋವುಗಳು ಇತ್ತು. ಪ್ರಾರ್ಥಿಸಿದ ಮೇಲೆ ಅಬ್ರಹಾಮನ ಹೆಂಡತಿಯನ್ನು, ಮನೆಯಲ್ಲಿದ್ದ ದಾಸಿಯರನ್ನು ದೇವರು ಗುಣಪಡಿಸಿದರು. ಇಂದು ನಿಮಗಾಗಿ ಪ್ರಾರ್ಥಿಸುವಾಗ ನಿಮ್ಮ ಕುಟುಂಬಕ್ಕೆ ಅದ್ಭುತ ಬಿಡುಗಡೆ ಉಂಟಾಗಬೇಕು. ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ಪ್ರಾರ್ಥನೆ ಈ ಕುಟುಂಬಕ್ಕೆ ಒಂದು ಅನುಗ್ರಹವಾಗಲಿ. ತಂದೆ ತಾಯಿಯರಿಗೆ, ಮಕ್ಕಳಿಗೆ, ಯುವಕ ಯುವತಿಯರಿಗೆ ಅನುಗ್ರಹವಾಗಲಿ. ಕುಟುಂಬದ ಹೊರಗೆ ಒಳಗೆ ಪಯಣದಲ್ಲಿ ಮಾಡುವ ಎಲ್ಲಾ ಕೆಲಸದಲ್ಲಿ ಅದ್ಭುತ ಬಿಡುಗಡೆ ಉಂಟಾಗಲಿ. ನಮಗೆ ಪ್ರಾರ್ಥಿಸೋಣ. ಅಬ್ರಹಾಮನು ಪ್ರಾರ್ಥಿಸಿದ ಸಮಯದಲ್ಲಿ ಆ ಮನೆಯಲ್ಲಿ ಸಂಭವಿಸಿದ ಹಾಗೆ ನಮ್ಮಲ್ಲಿ ದೇವರ ಅನುಗ್ರಹ ಉಂಟಾಗಲಿ. ದೇವರ ವಾಕ್ಯದಲ್ಲಿ ಇರುವ ದೇವರ ಶಕ್ತಿಯಿಂದ ನಿಮ್ಮ ರೋಗವು ಸೌಖ್ಯವಾಗಿ ಮಾರ್ಪಡಲಿ. ದೇವರ ವಾಕ್ಯದಲ್ಲಿ ಇರುವ ದೈವಿಕ ಬಿಡುಗಡೆಗಳು ನಿಮ್ಮ ಕುಟುಂಬದಲ್ಲಿ ದೈವಿಕ ಬಿಡುಗಡೆಯನ್ನಾಗಿ ಮಾರ್ಪಡಲಿ. ದೇವರ ವಾಕ್ಯದಲ್ಲಿ ಇರುವ ದೈವಿಕ ಕೃಪೆ ನಿಮ್ಮ ಕೃಪೆಯಾಗಿ ಮಾರ್ಪಡಲಿ. ಅನುಗ್ರಹವಾಗಿ, ಸಮಾಧಾನವಾಗಿ, ಐಕ್ಯವಾಗಿ ಮಾರ್ಪಡಲಿ. ಹಾಲೆಲೂಯಾ. ಅನುಗ್ರಹದ ಬಾಗಿಲು ತೆರೆಯಲು ಕಾರಣವಾಗಲಿ. ಪ್ರಿಯರೇ, ನೀವು ಆಲಿಸಿದ ದೇವರ ವಾಕ್ಯ ನಿಮ್ಮ ಬಂಧನಗಳನ್ನು ಬಿಡುಗಡೆ ಮಾಡುತ್ತದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ನಿಮ್ಮ ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. ನಿಮ್ಮ ರೋಗಗಳು ಸೌಖ್ಯವಾಗುತ್ತದೆ. ನಿಮ್ಮ ಸಾಲದ ಬಾಧೆ ನಿಮ್ಮಿಂದ ದೂರ ಹೋಗುತ್ತದೆ. ಈ ಉಪವಾಸ ನಿಯೋಗ ಪ್ರಾರ್ಥನೆಯಲ್ಲಿ ನೀವು ಬರೆದು ಇಟ್ಟ ನಿಯೋಗವನ್ನು ಇಂದು ಆಲಿಸಿದ ದೇವರ ವಾಕ್ಯದೊಂದಿಗೆ ಸೇರಿಸಿ ಇಟ್ಟು ನಮಗೆ ನಿಯೋಗ ಪ್ರಾರ್ಥನೆಯನ್ನು ಹೇಳುವ. ಹೀಗಿದೆ ನಿಯೋಗ ಪ್ರಾರ್ಥನೆ. ನಜರೇತಿನ ನನ್ನ ಯೇಸುವೆ, ಈ ಉಪವಾಸ ನಿಯೋಗ ಪ್ರಾರ್ಥನೆಯಲ್ಲಿ ನಾನು ಸಮರ್ಪಿಸಿದ ಈ 3 ನಿಯೋಗವನ್ನು ನೀವು ಸ್ವೀಕರಿಸಿ ಅದರ ಮೇಲೆ ಇರುವ ಸಕಲ ಬಂಧನಗಳನ್ನು, ಅಡೆತಡೆಗಳನ್ನು ಪೂರ್ಣವಾಗಿ ತೆಗೆದು ಹಾಕಿ
ಸಾಧಿಸಿಕೊಟ್ಟು ನನ್ನನ್ನು ನನ್ನ ಕುಟುಂಬವನ್ನು ಅನುಗ್ರಹಿಸಿರಿ. ಈ ಪ್ರಾರ್ಥನೆಯನ್ನು ಅತ್ಯಂತ ಭಕ್ತಿಯಿಂದ 33 ಸತಿ ಹೇಳಿ ಪ್ರಾರ್ಥಿಸಿರಿ. ಇಂದು ಆಲಿಸಿದ ವಾಕ್ಯದೊಂದಿಗೆ ನಿಮ್ಮ ಎಲ್ಲ ನಿಯೋಗಗಳನ್ನು ಸಾಧಿಸಿಕೊಡಲಿ, ಅನುಗ್ರಹಿಸಲಿ ಎಂದು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನೀವು ಈ ವಾಕ್ಯವನ್ನು ಶೇರ್ ಮಾಡುವಾಗ ನೀವು ಈ ಅನುಗ್ರಹದ ಧ್ಯಾನ ಮಂದಿರದ ಒಂದು ಶುಶ್ರೂಷಕರು ಆಗಿದ್ದೀರಾ. ನೀವು ಈ ವಾಕ್ಯವನ್ನು ಶೇರ್ ಮಾಡುವಾಗ ನಿಮ್ಮಿಂದ ಅನೇಕರು ಅನುಗ್ರಹಿಸಲ್ಪಡುತ್ತಾರೆ. ಹಾಲೆಲೂಯ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.